ಹ್ಯಾಕ್ ಆಗಿಬಿಟ್ಟಿದೆ ಅಕೌಂಟು ಅಂತ ಫೋನ್ ರೀಸೆಟ್ ಮಾಡಿದೆ, ಏನೋ ರೀಸ್ಟಾರ್ಟ್ ಮಾಡಿದೆ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು? ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಬೆಡ್ ಮೇಲೆ ಕೂತ್ಕೊಂಡೆ ಇಂಟ್ರೋ ಕೊಡ್ತಾ ಇದ್ದೀನಿ ಬಿಕಾಸ್ ನಿದ್ದೆಯಿಂದ ಎಚ್ಚರ ಆಯಿತು ಗುರು. ಏನು ಮಾಡೋದು, ನಿದ್ದೆ ಬರ್ತಿಲ್ಲ, ಬಟ್ ನಿದ್ದೆ ಬರ್ತಿದೆ. ಹಲೋ ಗೈಸ್, ಇವತ್ತು ಯಾವ ಕಡೆಯಿಂದೋ ಗೊತ್ತಿಲ್ಲ. ಐ ಥಿಂಕ್ ಇಟ್ಸ್ ವೆರಿ ಬ್ಯಾಡ್ ಡೇ. ಐ ಡೋಂಟ್ ನೋ, ಇಟ್ಸ್ ನಾಟ್ ಅ ಬ್ಯಾಡ್ ಡೇ, ಬಟ್ ಇಟ್ ಈಸ್. ನಾನೇನೂ ತಿನ್ನೋದು ತೋರಿಸಿಲ್ಲ ಅಲ್ಲ, ಬಿಕಾಸ್ ಐ ಏಟ್ ಓನ್ಲಿ ನ್ಯಾಚೂಸ್ ಆ್ಯಂಡ್ ಸಮ್ 2 to 3 ಬಿಸ್ಕೆಟ್ಸ್. ಯಾಕೆ ಅಂತ ಕೇಳ್ತೀರಾ? ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಅಲ್ಲ, ಬಟ್ ಐ ಟುಕ್ ದ ಗ್ರಾಸರೀಸ್. ಐ ಮೀನ್ ಅಡುಗೆ ಮಾಡೋಕ್ಕೆ ಹೋಗೋಣ ಅಂತ, ಬಟ್ ಐ ಥಾಟ್ ಆಫ್ ಚೆಕಿಂಗ್ ಇನ್ಸ್ಟಾಗ್ರಾಮ್. ಮೆಸೇಜ್ ವರ್ಕ್ ಆಗ್ತಿಲ್ಲ ಗುರು. ನಾನೇನೋ ಇವಾಗ ಫಾಲೋವರ್ಸ್ ಬರ್ತಿದ್ದಾರೆ, ಇವಾಗ 1 million ವ್ಯೂಸ್ ಎಲ್ಲ ಹೋಗಿದೆ 2 ವೀಡಿಯೋ. ನಾನೇನೋ ಹ್ಯಾಕ್ ಆಗಿಬಿಟ್ಟಿದೆ ಅಕೌಂಟು ಅಂತ ಫೋನ್ ರೀಸೆಟ್ ಮಾಡಿದೆ, ಏನೋ ರೀಸ್ಟಾರ್ಟ್ ಮಾಡಿದೆ, ಇನ್ಸ್ಟಾಗ್ರಾಮ್ ಅನ್ಇನ್ಸ್ಟಾಲ್ ಮಾಡಿ ಇನ್ಸ್ಟಾಲ್ ಮಾಡಿದೆ. ಏನು ಮಾಡಿದ್ರು ವರ್ಕ್ ಆಗ್ತಿಲ್ಲ ಗುರು. ChatGPTಗೆ ಹಾಕಿ ಅದು ಇದು ಸ್ಕ್ರೀನ್ಶಾಟ್ಸ್ ಹಾಕಿ ಎಲ್ಲ ರಿಪೋರ್ಟ್ ಮಾಡಿದೆ, ಏನೂ ವರ್ಕ್ ಆಗ್ತಿಲ್ಲ. ಆ ChatGPT ಆದರೂ ಹೇಳ್ಬೇಕು ತಾನೆ ಎಲ್ಲರಿಗೂ ಹಿಂಗಾಗ್ತಿದೆ ಅಂತ. ಆಫ್ಟರ್ 2 hours I just check in the Google and it tells everyone are facing this from 7 to 8 hours. And me, I was trying so many things. ಎಲ್ಲಿ ಹ್ಯಾಕ್ ಆಗಿಬಿಟ್ಟಿದೆಯೋ, ಎಲ್ಲಿ ಯಾರು ಲಾಗಿನ್ ಮಾಡಿಬಿಟ್ಟಿದ್ದಾರೋ, ಹೆಂಗೆ ಪಾಸ್ವರ್ಡ್ ಗೊತ್ತಾಯ್ತಾ. 2 hours I checked. ಅದಾದಮೇಲೆ ಗೊತ್ತಾಯ್ತು ಹಿಂಗಾಗಿದೆ ಅಂತ. ಸೊ ಐ ಕುಡೆಂಟ್ ಕುಕ್ ಆ್ಯಂಡ್ ಐ ಹ್ಯಾವ್ ಕಾಲೇಜ್, ಸೊ ಐ ಹ್ಯಾವ್ ಟು ಗೋ. ಅದಕ್ಕೆ ಬ್ಯಾಡ್ ಡೇ ಅಂತಿರೋದು. ಚೆನ್ನಾಗಿ ಮಾಡಿಕೊಂಡು ನಿಮಗೂ ತೋರಿಸಿ ತಿನ್ನೋಣ ಅಂದ್ಕೊಂಡಿದ್ದೆ. ಅಂಥ ರೆಸಿಪಿ ನಮ್ಮಮ್ಮಗೆ ಫೋನ್ ಮಾಡಿ ಕೇಳಿದ್ದೆ. ಇದೆಲ್ಲ ನಮ್ಮಮ್ಮಗೆ ಫೋನ್ ಮಾಡಿ ಹೇಳಿದ್ದೀನಿ ಮಾಡ್ತೀನಿ ಇವತ್ತು, ಸರಿ ಬಾಯ್ ಅಂತ ಇಕ್ಕಿದ್ದೀನಿ ಫೋನು. ಅದಾದಮೇಲೆ ಇಷ್ಟೊಂದಾಯ್ತು. ಐ ಹೋಪ್ ಇಟ್ ಗೆಟ್ಸ್ ರಿಕವರ್ಡ್ ಸೂನ್. ಈ ಪ್ರಾಬ್ಲಮ್ ಏನಾಗಿದೆ, ಬಿಕಾಸ್ ಎಷ್ಟು ಜನ ಮೆಸೇಜ್ ಮಾಡ್ತಾರೆ ಗುರು ನಮಗೆ ಇನ್ಸ್ಟಾಗ್ರಾಮಲ್ಲಿ. ಬಿಡೋಕ್ಕಾಗುತ್ತಾ ಹುಡುಗರೇ? ಐ ಮೀನ್ ಫ್ರೆಂಡ್ಸ್. ಎಷ್ಟು ಹೇರ್ ಸ್ಟೈಲ್ ಮಾಡಿಕೊಂಡ್ರು ಇಲ್ಲಿಯೋಕೆ ಅಲ್ಲಿ ವೇಸ್ಟ್ ಗುರು. ಗಾಳಿ ಯಾವಾಗಲೂ ಬರ್ತಾನೆ ಇರುತ್ತೆ. ವೆದರ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಬಟ್ ನೋಡಿ ಕೂದಲು ಯಪ್ಪ, ಈ ಥರ ನೋಡ್ಬಿಟ್ರೆ ಯಾರಾದರೂ ಓದಕ್ಕೆ ಬಂದವನೇ ಇಲ್ಲ ಏನು ಕೆಲಸ ಮಾಡೋಕ್ಕೆ ಬಂದವನೇ ಹಿಂಗೆ ಖರಾಬಾಗಿ ಕಾಣಿಸ್ತಾ ಹಿಂಗ್ಬಿಟ್ಟು ಏನು ಮಾಡಿ. ನೋಡಿ ಗಾಳಿ ಗಾಳಿ ಗಾಳಿ. ಮೊದಲೇ ಇವತ್ತು ಸರಿ ಇಲ್ಲ ದಿನ, ಏನಾಗುತ್ತೋ ನೋಡ. ಈ ಥರ ಇದ್ರೆ ಯಾರಿಗೂ ನೋಡ್ತಾರೆ ನನ್ನ. ತಿರ್ಗಾ ಅಂಬಾರಿ ಬಂದು ಇವತ್ತು. ಅಂಬಾರಿಯಲ್ಲಿ ಹೋಗೋ ಮಜಾನೇ ಬೇರೆ. ಆಹಾ, ಈ ಟರ್ನಿಂಗ್ ಗುರು ನನಗೆ ಸಖತ್ ಇಷ್ಟ. ಆ ವೆದರು, ಈ ಬಸ್ ಮೇಲ್ಗಡೆಯಿಂದ ಮಜಾ. ಯೋಚನೆ ಮಾಡಿಕೊಂಡು ಆಹಾ ಮೊದಲೇ ಕೆಟ್ಟ ದಿನ, ಏನಾಗುತ್ತೋ ಏನೋ. ಈ ತಲೆ ಕೂದಲಂತೂ ಬಿಡಲ್ಲ ಗುರು ನಾನು. ಕೂದಲು ಈ ಹುಡುಗರು ಅಷ್ಟೇ ಅನಿಸುತ್ತೆ, ಬರೀ ಕೂದಲು ಮೇಲೆ ಕಾನ್ಸಂಟ್ರೇಟ್ ಮಾಡೋದು ಅಷ್ಟೇ ಯಾವಾಗಲೂ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು? ಹುಡುಗರ ಹಾಟಿಗೆ ಲಮುಲಮು. ಇಲ್ಲೂ ತಲೆ ಕೂದಲು ನೋಡ್ಕೊಂಡು ಕೂತಿದ್ದೆ ಗುರು. ನಿದ್ದೆ ಬರ್ತಿದ್ದೆ ಗುರು. ಏನು ಮಾಡಲಿ ನಾನು? ಅವಳು ಹೇಳ್ಕೊಡ್ತಿಲ್ಲ, ಅವರು ಬರೀ ನೋಡ್ತಾವಳೆ. ಬುಕ್ ನೋಡ್ಕೊಂಡು ಬರೀತಿದ್ದಾಳೆ. ನಾನು ಏನು ಮಾಡಲಿ? ಅದನ್ನು ನಾನೇ ಮಾಡ್ತೀನಿ. ಕೊಟ್ರು ನನಗೂ ಒಂಚೂರು ಕೆಲಸ. ನೋಡ್ರಪ್ಪ ಯಪ್ಪ ಹೆಂಗೆ ತಲೆ ಸುತ್ತ ಬಂತು ಗುರು. ಓದ್ಲಾ ಸಾಕಾಗೋಯ್ತು ಇವತ್ತು. ಕ್ಯಾಸ್ಲು ಯಾವುದು ಬಾ ಸಕಾಲಿದೆಯಲ್ಲ. ಹಣ ಬಂದ.
ಫಸ್ಟ್ ಫೋರ್ ಗುರು. ಬಂದ ತಗೋ ವೈಡ್, ಬಂದ ವೈಡ್, ನೋಬಲ್. ಒಂದೇ ಓವರ್ ಕೊಟ್ಟರು ಅಂತ ಫುಲ್ ಮಾಡ್ತಾನೆ ಅವನೇ. ಕೂದಲು ಸರಿ ಮಾಡ್ಕೊಳ್ಳೋದೇ ಆಗೋಯ್ತೇನೋ. ಸೊ ಕ್ರಿಕೆಟ್ ಆಡ್ಕೊಂಡು ಬಂದೆ. 2 hours, 1.5 hour ಅಷ್ಟೇ. ಬಿಕಾಸ್ ಕ್ಲಾಸ್ ಬೇಗ ಬಿಟ್ಟರು ಇವತ್ತು. ಏನೂ ಅಷ್ಟೊಂದು ಇರಲಿಲ್ಲ ಅಂತೆ ಪಾಠ. ಅವ್ರಿಗೆ ಗೊತ್ತಿಲ್ವೇನೋ, ಏನೋ ಹೇಳ್ಕೊಟ್ರು, ಬಟ್ ಮಾಡಿಬಿಟ್ಟೆ. ಸೊ ಕ್ಲಾಸ್ ಆದ ತಕ್ಷಣ ಕ್ರಿಕೆಟ್ ಆಡೋಕ್ಕೆ ಹೋದ್ವಿ. ಬಿಸಿಲಿತ್ತು, ಆದರೂ ಚಳಿ ಇತ್ತು. ಇವತ್ತು ಏನು ಬೌಲಿಂಗ್ ಮಾಡಿದೆ ಅಂದರೆ 2 ಓವರ್ ಗುರು. ಫಸ್ಟ್ ಮ್ಯಾಚಲ್ಲಿ 1 over 1 run 2 wickets. ಫುಲ್ಲು ಬೆಂಕಿ ಅಂದ್ಕೊಳ್ಳಿ. ಅದು ಬೌಲಿಂಗ್, ನಾಟ್ ಥ್ರೋ. ಸೊ ಒಂದು ಬೋಲ್ಡು, ಒಂದು ಕ್ಯಾಚು, ಅದು 2 ಮೇನ್ ವಿಕೆಟು. ಗೆದ್ವಿ ನನ್ನಿಂದ ಆಬ್ವಿಯಸ್ಲಿ. ಸೊ ಸೆಕೆಂಡ್ ಮ್ಯಾಚು ಫಸ್ಟ್ ಓವರ್ ಬೌಲಿಂಗ್ ಕೊಟ್ಟರು. ಆ ರೇಂಜಿಗೆ ಬೌಲಿಂಗ್ ಮಾಡಿದ್ದು ನೋಡಿ ಗೊತ್ತಿಲ್ಲ ಗುರು ಯಾರು ಅಂತವ್ರು ಯಾರು. ಸೊ ಐ ಡೋಂಟ್ ನೋ ದೋಸ್ ಪೀಪಲ್ ಆಲ್ಸೋ. ಸೊ ಫಸ್ಟ್ ಓವರ್ ದೇ ಗೇವ್ ಮೀ ಎಕ್ಸ್ಪೆಕ್ಟೇಷನ್ಸಲ್ಲಿ ಕೊಟ್ಬಿಟ್ರು. 5 ವೈಡ್ ಹಾಕಿದ್ದೀನಿ ಗುರು. 5 wides ಐ ಬೋಲ್ಡ್, ಬಟ್ 1 wicket ಬೋಲ್ಡ್. ಸಾಕಾಗಿ ಮಾಡಿದೆ ಮಾತ್ರ. ಅದು ಟೋಟಲ್ 8-9 runs ಕೊಟ್ಟು 1 wicket ತೊಗೊಂಡೆ. ಸೊ ನಾಟ್ ಬ್ಯಾಡ್. ದ ಟಾರ್ಗೆಟ್ ವಾಸ್ 72 of 7 overs. ಸೊ ನಾಟ್ ಬ್ಯಾಡ್. ಆ ಮ್ಯಾಚು ಥ್ರಿಲ್ಲಿಂಗ್ ಆಗಿತ್ತು. ಲಾಸ್ಟ್ ಓವರ್ 6 of 6 ಬೇಕಾಗಿತ್ತು. ಅವ್ನು ಯಾರೋ ಸಕ್ಕದಾಗಿ ಬೌಲಿಂಗ್ ಮಾಡಿ 4 ರನ್ ಕೊಟ್ಟ. ಸೊ ವಿ ವನ್ ದ ಮ್ಯಾಚ್. ಸೊ 2 ಮ್ಯಾಚು ಗೆದ್ಬಿಟ್ವಿ. ಸೊ ನಾಟ್ ಅ ಬ್ಯಾಡ್ ಡೇ. ಬೆಳಿಗ್ಗೆ ಎದ್ದ ತಕ್ಷಣ ಹಂಗಾಗಿ ಯಾವನ್ ಗುರು ಹೋಗ್ತಾನೆ ಅಂದ್ಕೊಂಡೆ. ಆಮೇಲೆ ಅದು ಯಾವುದೋ ಕ್ಲಾಸು ಆ ಅಮ್ಮಗೆ ಗೊತ್ತಿಲ್ಲ ಹೇಳ್ಕೊಡೋಕ್ಕೆ. ನಿದ್ದೆ ಎಳೀತು ಅಂದರೆ ನಿದ್ದೆ ಎಳೀತು. ನೀವೇ ನೋಡಿದ್ರಲ್ಲ ವೀಡಿಯೋಲ್ಲಿ. ಸದ್ಯ ಹೆಂಗೋ ಮುಗಿಸ್ಕೊಂಡು ಬಂದುಬಿಟ್ಟೆ. ಸೊ ಏನು ತಿನ್ನಬೇಕು ಗೊತ್ತಿಲ್ಲ ಗುರು. ಹಸುವಾಗ್ತಿದೆ, ತಲೆನೋವು ಬರ್ತಿದೆ. ಆ ಇನ್ಸ್ಟಾಗ್ರಾಮ್ ಸದ್ಯ ಅದು ಹೆಂಗೋ ವರ್ಕ್ ಆಗ್ತಿದೆ ಇವಾಗ. ಅದು ಮೇಯ್ನು. ಎಲ್ಲ ಕೇಮ್ ಟು ಪ್ಲೇಸ್. ಥ್ಯಾಂಕ್ ಗಾಡ್ ಇನ್ಸ್ಟಾಗ್ರಾಮ್ ಇಸ್ ವರ್ಕಿಂಗ್ ನೌ. ಆ್ಯಂಡ್ ಲೆಟ್ಸ್ ಗೋ. ಏನು ಮಾಡೋದು ಇಂಥ ಟೈಮಲ್ಲಿ ಯಾವನಿಗೆ ಗೊತ್ತು. ಸ್ಟ್ರಗಲ್ಸ್ ಆಫ್ ಇಂಡಿಪೆಂಡೆಂಟ್ ಲೈಫ್. ಅಡುಗೆ ಮಾಡ್ಕೊತೀನಿ ಗುರು. ಬಟ್ ನಾನೇನು ಮಾಡಿ ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಒಂದಿನ ಬಿಟ್ಟು ಒಂದಿನ ಅಡುಗೆ ಮಾಡ್ತಾಯಿದ್ದೀನಿ. ಇವತ್ತು ಬೆಳಿಗ್ಗೆ ಅಡುಗೆ ಮಾಡೋಣ ಅಂತ ತೊಗೊಂಡಿದ್ದು ಗುರು. ಬಾಯೆಲ್ಲ ಟೋಸ್ಟ್ ರೆಡಿ ಆಗ್ತಿದೆ. ಇದಕ್ಕೆ ಹೇಸಲ್ನಟ್ ಸ್ಪ್ರೆಡ್ ಹಾಕ್ಕೊಂಡು ತಿಂದ್ಬಿಟ್ಟು ಇನ್ನೊಂದು ರೌಂಡು ಕ್ರಿಕೆಟ್ ಇದೆ. ಬಟ್ ಇದು ಇಂಡೋರಲ್ಲಿ. ಸೊ ಲೆಟ್ಸ್ ಗೋ. ಫಿಟ್ನೆಸ್ ಮೇಂಟೈನ್ ಮಾಡಬೇಕಲ್ಲ. ಇಲ್ಲಿ ಜಿಮ್ಗೂ 20 pounds ಅಂತೆ ಪರ್ ಮಂತ್. ಅದ್ರ ಬದಲು ಒಂದು 2 hours 1 hour 2 hour ಕ್ರಿಕೆಟ್ ಆಡಿದ್ರೆ ಏನಾಗುತ್ತೆ ಹೇಳಿ. ನಮ್ಮಮ್ಮ ಈ ವ್ಲಾಗ್ ನೋಡ್ತಾರೆ ಅಂತ ಇಷ್ಟೊಂದು ಹೇಳ್ತಾಯಿದ್ದೀನಿ. ಬಿಕಾಸ್ ಐ ನೋ ಯು ವೋಂಟ್ ಕೇರ್ ಅಬೌಟ್ ಇಫ್ ಐ ಪ್ಲೇ ಕ್ರಿಕೆಟ್ ಆರ್ ನಾಟ್. ಬಟ್ ನೋಡಿ, ನಿಮಗೆ ತೋರಿಸ್ತಾ ಜಾಸ್ತಿ ಬಿಸಿ ಆಗಿಬಿಟ್ರೆ ಕಷ್ಟ. ಸಿ ಯು. ಅಷ್ಟು ತಡಿಯೋಕ್ಕಾಗುತ್ತೆ. ಖಾಲಿ ಬ್ರೆಡ್ ಒಂದು ತಿಂದ್ಬಿಟ್ಟೆ ಹಂಗೆ. ಟೋಸ್ಟ್ ಹೇಸಲ್ನಟ್ ಸ್ಪ್ರೆಡ್ ಇದು ತಿಂದ್ಬಿಟ್ಟು ದಿನ ತೋರಿಸ್ತೀನಿ ಅಲ್ಲ. ಸೊ ತಿರ್ಗಿಸ್ತತಿ ಕಣ್ಣಾಗ್ತೀರಾ. ಬೈ ಇದ್ರು ಒಳಗಡೆ ಆಡೋದು ಅಂತ ಕರೆಕ್ಟಾ? ಹಾಂ, ಮತ್ತು ಎಲ್ಲಿ ನಮ್ಮ ಇಂಡಿಯಾ ಫ್ಲ್ಯಾಗು ಎಲ್ಲಿದೆ? ಅಲ್ಲೇ ಎಷ್ಟು ವಿಕೆಟ್ ತೆಗಿತೀಯಾ? ನಾನು ಬ್ಯಾಟ್ಸ್ಮನ್. ಅದೇ ಅಲ್ಲಿ ಅದಕ್ಕೆ 2 ಓವರಲ್ಲಿ 30 run ನೋಡ್ಸ್ಕೊಂಡಿದ್ದು. ಅದೇ ನಾನು ಬ್ಯಾಟ್ಸ್ಮನ್. ಮತ್ತೇನಕ್ಕೆ ಬೌಲಿಂಗ್ ಇಸ್ಕೊಂಡೆ? ಏನೋ ದೊಡ್ಡದಾಗಿ ಹೊಡಿತಾನೆ ಅಂದಂಗೆ ಇಸ್ಕೊಂಡ. ಅದೇ ಲಾಸ್ಟ್ ಅವ್ನು ಹೊಡ್ಸ್ಕೊಂಡಿರೋದು ವೀಡಿಯೋ ಹಾಕಿರ್ತೀನಿ, ನೋಡ್ತಾ ಇರಲಿ. ಇನ್ನು ಅವನು ತೊಗೊಂಬರ್ಬೇಕು ಆ್ಯಕ್ಟಿವೇಟ್ರು. ಹಿಂಗಿದೆಯಲ್ಲ, ಕತ್ಲಲ್ಲೇ ಮಜಾ ಇರುತ್ತೆ ಮಗ ಆಡೋಕ್ಕೆ. ಹೊಡೆದಿದ್ದಲ್ಲೇ 6. ನೆಟ್ ಕ್ರಿಕೆಟ್ ನೋಡೋದೇ ಮಜಾ. ಕಾರ್ಕ್ ಬಾಲ್ ಸಕ್ಕತ್ತಾಗಿ. ಹಣ ಬಂದ ಅದು ಏನು ನೋಡಣ್ಣ ಬಂದ. ರವಿಚಂದ್ರನ್ ಅಶ್ವಿನ್ ತಗೋ. ಅಲ್ಲೋಗಿ ಬೌಲಿಂಗ್ ಮಾಡ್ತೀನಿ ಆಯಿತಾ? ಕೇಳ್ತೀನಿ ಬಿಟ್ರೆ ಒಂದು ಹಾರಿಸಾಂಟಲ್ ತೆಗಿ ಬೌಲಿಂಗಿಂದ ಆ ಕಡೆ, ಇನ್ನೊಂದು ವರ್ಟಿಕಲ್ ತೆಗಿ ಆಯಿತಾ? ಒಂದು ರೀಲ್ಸ್ಗಾಗುತ್ತೆ, ಒಂದು ಯೂಟ್ಯೂಬ್ಗಾಗುತ್ತೆ. ಸರಿ, ಇಷ್ಟೆಲ್ಲ ಯೋಚನೆ ಮಾಡಿದ್ರೆ ಕೇಳಲ್ವಲ್ಲ ನಾನೀಗ. ಅವ್ರು ಕೊಡ್ತಾರಾ? ನಾನು ಕೇಳ್ತೀನ ಫಸ್ಟು. ಟ್ರೈ ಮಾಡು.
Hey, wait. Hey, can I try 2 balls, please? Can I try bowling 2 balls? Yeah. ಬೌಲಿಂಗ್ ಮಾಡಕ್ಕೆ ಕೊಡ್ತಾರೆ ಅಂದಿದ್ದಾರೆ. ಅವ್ನು ತಲೆಗಿಲ್ಲಾಗ ಹಾಕ್ತಾ ಇದ್ರೆ ಸಾಕು ಗುರು ನಾನು. ದೇವರೇ ಕಾಪಾಡಪ್ಪ. ನೋಡೋಣ. ಒಪ್ಕೊಂಡ್ಬಿಟ್ರು ಬೌಲಿಂಗ್ ಕೊಡೋಕ್ಕೆ. ಸೊ ವಾರ್ಮ್ ಅಪ್ ಮಾಡೋಣ, ನಮ್ಮ ಬಾಬರ್ ಅಜಮ್ ವಾರ್ಮ್ ಅಪ್. ಬೌಲಿಂಗ್ ಆ್ಯಕ್ಷನ್ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಅಲ್ಲಿ ಏನು ಮಾಡ್ತೀನೋ ಗೊತ್ತಿಲ್ಲ ಗುರು, ಆದರೆ ಫುಲ್ ಖುಷಿ. ನಾನು ಬೌಲಿಂಗ್ ನೋಡಿಬಿಟ್ಟು ನೀನೇ ಬಂದು ಮಾಡು ಅಂತ ದಿನ ಕರಿಬೇಕು, ಮಸ್ತಾಗಿರುತ್ತಲ್ಲ. ಆಯ್ತಾಯ್ತು ಬೇಡ, ಬೌಲಿಂಗ್ ನೋಡಿದ್ಮೇಲೆ ಗೊತ್ತಾಗುತ್ತೆ. ಫಸ್ಟ್ ಬಾಲು ಬೌಲಿಂಗ್ ಪ್ರಾಕ್ಟೀಸ್ ಮಾಡ್ದಂಗೆ ಮಾಡೋಕ್ಕೆ ಹೋದರೆ ಕೈ ಗ್ರಿಪ್ಪೇ ಸಿಗಲಿಲ್ಲ ಗುರು, ನೋ ಬಾಲು. ಅದಕ್ಕೆ ನೆಕ್ಸ್ಟ್ ಬಾಲ್ ಮೀಡಿಯಮ್ ಪೇಸ್ ಟ್ರೈ ಮಾಡಿದೆ. ನಾಟ್ ಬ್ಯಾಡ್. ಹೊಂಟಮ್ಮ ಸಮಾಧಾನ. ಬೇಕಾಗಿಲ್ಲ. ಇವತ್ತು ಅಡುಗೆ ಮಾಡಿಲ್ಲ, ಸೊ ಚಿಕನ್ ಪಾಸ್ತಾ ತೊಗೊಂಬಂದೆ. ಹೆಂಗಿರುತ್ತೋ ನೋಡೋಣ. ಪಾಸ್ತಾನೂ ಪರವಾಗಿಲ್ಲ. ನಾನು ವೈಟ್ ಸಾಸ್ ಪಾಸ್ತಾ ಅಂದ್ಕೊಂಡು ತೊಗೊಂಡ್ರೆ ಪಾಸ್ತಾಗೆ ಮಯೋ ಹಾಕಿದಾರಂತೆ. ನಾನು ನೋಡಿಲ್ಲ, ಅದ್ರ ಮೇಲೆ ಬರ್ತಿದ್ದಾರೆ ಪಾಸ್ತಾ ವಿತ್ ಮಯೋ ಅಂತ. ಸೊ ಏನು ಮಾಡೋಕ್ಕಾಗಲ್ಲ. ಅರ್ಧನೂ ತಿಂದಿಲ್ಲ ಅವರು, ಅರ್ಧ ತಿಂದ್ಬಿಟ್ಟು ಬಿಸಾಕ್ತಾ ಇದ್ದೀನಿ. ವಾಟ್ ಕ್ಯಾನ್ ಐ ಡು ತಂದಿದ್ದೆ. ದಿಸ್ ಈಸ್ ಆ್ಯಕ್ಚುಲಿ ವೆರಿ ನೈಸ್. ಟೇಸ್ಟ್ ಮಾಡಿದ್ದೀನಿ, ಇಟ್ ಈಸ್ ಆಸಮ್. ಅದ್ರ ಜೊತೆ ಪ್ರೈಮ್, ನಾವು ನೀರು ಕುಡಿಯಲ್ಲ, ಸೊ ಯಾ ಪ್ರೈಮ್. ಬ್ಲ್ಯಾಕ್ ಚೆರಿ ಅಂತೆ, ಹೆಂಗಿದೆ ಗೊತ್ತಾ ನೋಡೋಕ್ಕೇನೆ. ಟೇಸ್ಟ್ ಮಾಡೋಣ. ಸಕ್ಕತ್ತಾಗಿದೆ ಮತ್ತು ನೋಡೋಕ್ಕೆ. ದಿಸ್ ಫ್ಲೇವರ್ಡ್ ಯೋಗರ್ಟ್, ಓ ಮೈ ಗಾಡ್, ಸಕ್ಕತ್ತಾಗಿದೆ. ಲಿಟ್ರಲಿ ಸಕ್ಕತ್ತಾಗಿದೆ. ಓ ಮೈ ಗಾಡ್. ಹಿಯರ್ ಯು ಗೋ. This prime is the best. 4ರಲ್ಲಿ out of the 4, this is the best. I recommend this. I know ನಂದು ಯಾರೋ ನೋಡಲ್ಲ, ಬಟ್ ಯಾ, I would recommend this. This is 11 out of 10. Here I am watching my own vlogs again. I'm so obsessed with my vlogs. I hope you love it. Keep supporting, guys. I'm so happy today. You know I love cricket, so ಅದು ಕಾರ್ಕ್ ಬಾಲಲ್ಲಿ ಲೆದರ್ ಬಾಲಲ್ಲಿ ಆಡಿ ಬೌಲಿಂಗ್ ಮಾಡಿ ಏನೋ ಒಂಥರ ಖುಷಿ. ಹೆಂಗೆ ಹೇಳಿ, ಅದು ಹೇಳ್ಕೊಳಕ್ಕೂ ಆಗ್ತಿಲ್ಲ. ಐ ಫೆಲ್ಟ್ ಗುಡ್. ಒಳ್ಳೆ ಪ್ರೊಫೆಷ್ನಲ್ ಪ್ಲೇಯರ್ ನೆಟ್ಸಲ್ಲಿ ಆಡಿದ್ರೆ ಹೆಂಗಿರುತ್ತೆ, ಯು ನೋ, ದಟ್ ಈಸ್ ಅ ಡ್ರೀಮ್ ಆಫ್ ಸೋ ಮೆನಿ ಬಾಯ್ಸ್. ಬಟ್ ವಾಟ್ ಟು ಡು, 9 to 5 ಜಾಬ್ಸು, ಸಾಫ್ಟ್ವೇರು ಏನು ಮಾಡೋಕ್ಕಾಗಲ್ಲ. ಆಮೇಲೆ ಚಿಕ್ಕವನಿಂದ ಕೋಚಿಂಗ್ ಸೇರಿಸಿದ್ರೆ ಎಲ್ಲೋ ಇರ್ತಿದ್ವಿ ಅಂದ್ಕೊಳ್ತೀವಿ, ಬಟ್ ಆ ರೇಂಜಿಗೆ ನಾವು ಆಡ್ತೀವ? ಎಷ್ಟು ಜನ ಇದ್ದಾರೆ ಇಂಡಿಯಾದಲ್ಲಿ ಕ್ರಿಕೆಟ್ ಆಡೋರು. ಬಟ್ ಯಾ, ಅಟ್ಲೀಸ್ಟ್ ಒಂದು ಟ್ರೈ ಆದರೂ ಮಾಡಿದರೆ ಎಷ್ಟು ಚೆನ್ನಾಗಿರ್ತಿತ್ತು ಅನಿಸುತ್ತೆ. ಬಟ್ ನೆಕ್ಸ್ಟ್ ಟೈಮ್ ಹೋದಾಗ, ಇವತ್ತು 3 ಬಾಲ್ ಕೊಟ್ಟಿದ್ದು, ನೆಕ್ಸ್ಟ್ ಟೈಮು 3 ಬಾಲ್ ಮಾಡ್ತೀನಿ. ಬಟ್ ಐ ಲಾಸ್ಟ್ ದೆಮ್, ಕ್ಯಾನ್ ಯು ರೇಟ್ ಮೈ ಬೌಲಿಂಗ್ ಅಂತ ಕೇಳೋಣ, ನೋಡೋಣ. ಆ್ಯಸ್ ಅ ಬಿಗಿನರ್ ನಾನೇನು ಅಷ್ಟು ಸಕ್ಕತ್ತಾಗೇನು ಮಾಡಲ್ಲ, ಬಟ್ ಯಾ, ಲೆಟ್ಸ್ ಸಿ. We are gonna be back with the same intensity, we are gonna be back with the same vibe, but we will rock and roll every single day. Like, share and subscribe.